ಹಾಯ್ ಹಲೋ ನಮಸ್ಕಾರ. ನಾನು ನಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರ ಸವಿ ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಫೋಟೋಶಾಪ್ ಆಗಿ ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಪಾಪ್ ಕಟ್ 3D ಎಫೆಕ್ಟ್ ಫೋಟೋ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನಲ್ಲಿ ನೋಡ್ತೀರಾ, ಆ ರೀತಿ ಡಿಸೈನ್ ಯಾವ ರೀತಿ ಫೋಟೋಶಾಪ್ 7.0 ಒಂದು ಫೋಟೋಶಾಪ್ ಒಳಗಾಯಿತು, CS2 ಫೋಟೋಶಾಪ್ ಒಳಗಾಯಿತು. ಈ ರೀತಿ ಒಂದು ಹಲವಾರು ರೀತಿಯ ವೇರಿಯೇಷನ್ಗಳಲ್ಲಿ ಫೋಟೋಶಾಪ್ ಸಾಫ್ಟ್ವೇರ್ಗಳಲ್ಲಿ ಈ ಥರ ಎಡಿಟ್ ಮಾಡ್ಕೋಬೇಕು, ಯಾವ ಥರ ಎಡಿಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಒಂದು ಸಾಫ್ಟ್ವೇರ್ಗಳಲ್ಲಿ ಒಂದು ಸೌಲಭ್ಯ ಲಭ್ಯವಾಗುತ್ತೆ ಈ ಒಂದು ಮೆಥಡು. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಹಲವಾರು ಬಗೆಯ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನಗೆ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ. ನೀವು ನಿಮ್ಮ ಮೊಬೈಲ್ಗಿರ್ತಕ್ಕಂಥ ಫೋಟೋಶಾಪ್ನ ಈಸಿಯಾಗಿ ಓಪನ್ ಮಾಡ್ಕೋಬೋದು. ಇಲ್ಲಿ ಸ್ಟಾರ್ಟಲ್ಲಿ ಬಟನಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಗೋಚರಿಸ್ತವೆ ಒಂದು ಸಾಫ್ಟ್ವೇರ್ಗಳು. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಒಂದು ಸಾಫ್ಟ್ವೇರ್ಗಳು ನಿಮಗೆ ಗೋಚರಿಸುತ್ತೆ ಒಂದು ಸ್ಕ್ರೀನ್ ಮೇಲೆ. ಸೊ ಇವಾಗ ನಾನು ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಯಾವ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ಅಂತಂದರೆ, ಯಾವ ಒಂದು ಫೋಟೋ ಮೇಲೆ ಎಡಿಟ್ ಮಾಡಬೇಕಾಗಿದೆ ಆ ಒಂದು ಫೋಟೋನ ನಾನು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈ ಒಂದು ಫೋಟೋನ ಎಡಿಟ್ ಮಾಡಬೇಕಾಗಿದೆ. ಸೊ ಈ ಒಂದು ಫೋಟೋ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಫೋಟೋ ಎಡಿಟ್ ಮಾಡಬೇಕಾಗಿದೆ. ಕಂಟ್ರೋಲ್ M ಮಾಡಿದ್ಬಿಟ್ಟು ಸ್ವಲ್ಪ ಬ್ರೈಟ್ನೆಸ್ಸು ಜಾಸ್ತಿ ಮಾಡೋಣ. ಓಕೆ, ಇಷ್ಟಿರಲಿ. ಈ ಬ್ಯಾಕ್ಗ್ರೌಂಡ್ ಲೇಯರ್ ಇದೆಯಲ್ಲ, ಇದನ್ನ ಡೂಪ್ಲಿಕೇಟ್ ಮಾಡ್ಕೋಬೇಕಾಗುತ್ತೆ. 3 ಡೂಪ್ಲಿಕೇಟ್ ಲೇಯರ್ ಮಾಡ್ಕೋಬೇಕಾಗುತ್ತೆ. 1 2 3 ಡೂಪ್ಲಿಕೇಟ್ ಲೇಯರ್. ಓಕೆ ಓಕೆ ಈ ಥರ 3 ಡೂಪ್ಲಿಕೇಟ್ ಲೇಯರ್ ಇಲ್ಲಿ ಕ್ರಿಯೇಟ್ ಆಗಿದ್ದಾವೆ. ಸೊ ಇವಾಗ ಈ ಒಂದು ಮೊದಲಿದ್ದು ಬ್ಯಾಕ್ಗ್ರೌಂಡ್ ಲೇಯರ್ ಇದೆಯಲ್ಲ, ಇದನ್ನ ಕಣ್ಣನ್ನು ಆಫ್ ಮಾಡ್ಕೊಂಬೋಣ. ಈ ಒಂದು ಲೇಯರ್ ಆಫ್ ಆಯಿತು. ಇವಾಗ ಈ ಬ್ಯಾಕ್ಗ್ರೌಂಡ್ ಲೇಯರ್ ಇದೆಯಲ್ಲ, ಇದನ್ನು ಸ್ವಲ್ಪ ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅರ್ಧ ಚಂದ್ರಪ್ಪ ಥರ ಒಂದು ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಈ ಟೂಲಿ ಬನ್ನಿ. ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಗ್ರೇಡಿಯಂಟ್ ಸೆಕೆಂಡ್ ಒನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಫಿಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಒಂದು ಕಲರ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಈ ಥರ. ಸೊ ನಾನು ಈ ಒಂದು ಕಲರ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಓಕೆ, ಇಷ್ಟಿರಲಿ. ಓಕೆ ಅಂತೀನಿ. ಸೊ ಇವಾಗ ಈ ಲೇಯರ್ ಇದೆಯಲ್ಲ, ಇವಾಗ ಸೆಲೆಕ್ಷನ್ ಟೂಲಿಗೆ ಬನ್ನಿ. ಫಸ್ಟ್ ಒಂದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕಾಗುತ್ತೆ ಒಂದು ಈ ಥರ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ಫ್ಲವರ್ ಇದೆಯಲ್ಲ, ಆ ಒಂದು ಫ್ಲವರ್ ಮೇಲೆ ಈ ಥರ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಮಾರ್ಕ್ ಆಯಿತಾ? ಮಾರ್ಕ್ ಆದ ನಂತರ ಎಡಿಟಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮಲ್ಲಿ ಹೋಗ್ಬಿಟ್ಟು ಇಲ್ಲಿ ಇದು ಅದರ ಪ್ರಿಸ್ಪೆಕ್ಟಿವ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ವಲ್ಪ ಈ ಥರ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ. ಈ ಥರ ಒಂಥರ ಫೋಟೋ ಫ್ರೇಮ್ ಥರ ಫೀಲ್ ಬರಬೇಕು ಇಲ್ಲಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಥರ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಕಂಟ್ರೋಲ್ ಎಂಟರ್ ಹೊಡೆದ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತೈತಿ. ಸೊ ಇವಾಗ ನೋಡ್ತಾ ಇದ್ದೀರಾ, ಆಟೋ ಸೆಲೆಕ್ಟ್ ಲೇಯರು, ಇದನ್ನ ತಗೋಣ. ಓಕೆ, ಇವಾಗ ಈ ಲೇಯರಿಗೆ ಬನ್ನಿ. ಈ ಲೇಯರಿಗೆ ಬಂದ್ಬಿಟ್ಟು ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಪಾರ್ಟ್ಗಳು ಇರ್ತವೆ, ಫೋಟೋದು ಕೆಲವು ಬಿಡಿ ಭಾಗಗಳು ಇರ್ತವೆ. ಅವು ಒಂದು ಡಿಲೀಟ್ ಮಾಡ್ಬೇಕಂತಂದರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಆಗಿ ಹೋಗ್ತವೆ. ಡಿಲೀಟ್. ಸೊ ಇವಾಗ ಬ್ಯಾಕ್ಗ್ರೌಂಡ್ ಕಾಪಿ ಇದೆಯಲ್ಲ, ಈ ಲೇಯರ್ಗೆ ಬನ್ನಿ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡಿಕೊಂಡು ಮಾಸ್ಕ್ ಟೂಲ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಗ್ರೇಡಿಯಂಟ್ ಫಿಲ್ ಇದೆಯಲ್ಲ, ಮಾಸ್ಕ್ ಟೂಲ್ ಆಯಿತಾ. ಇವಾಗ ಸ್ಟ್ರೋಕ್ ಅಂದ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಒಂದು ಕಲರ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ನನಗೆ ವೈಟೇ ಇರಲಿ. ಓಕೆ, ಈ ಥರ. ಓಕೆ, ನೆಕ್ಸ್ಟ್ ಈ ಫಸ್ಟ್ ಟೂಲ್ ಇದೆಯಲ್ಲ, ಇದು ಫಸ್ಟ್ ಬ್ಯಾಕ್ಗ್ರೌಂಡ್ ಕಾಪಿ ಟೂಲ್ ಇದೆಯಲ್ಲ, ಈ ಲೇಯರ್ನ ಇದನ್ನ ಕಣ್ಣು ತೆಗೀರಿ. ಇವಾಗ ಕಣ್ಣು ತೆಗೆದ ನಂತರ ಈ ಥರ ಇಂಟರ್ಫೇಸ್ ಬರ್ತೈತಿ. ಇವಾಗ ಏನು ಮಾಡಬೇಕು ಅಂತಂತಂದರೆ ಪೆನ್ ಟೂಲ್ ತಗೊಂಡು ಕಟ್ ಮಾಡಿ. ಈ ಒಂದು ಫೋಟೋನ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಓಕೆ, ಎಂಟರ್. ಎಂಟರ್ ಹೊಡೆದು ಮೇಲ್ಗಡೆ ಲೇಯರ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಂಟರ್ ಹೊಡೆದು ಇವಾಗ ಮಾಸ್ಕ್ ಟೂಲ್ ತಗೊಳ್ಳಿ. ಮಾಸ್ಕ್ ಟೂಲ್ ಇದೆಯಲ್ಲ, ಇಲ್ಲಿ ಇದನ್ನ ಕ್ಲಿಕ್ ಮಾಡ್ಕೊಂಬಿಡಿ. ನೋಡ್ತಾ ಇದ್ದೀರಾ, ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ ಒಂದು ಫೋಟೋ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು, ಬಾಯ್.